ಬೆಲೆ ಏರಿಕೆಯ ಬಿಸಿಯಿಂದ ಕರುನಾಡು ಬೆಚ್ಚಿ ಬಿದ್ದಿದೆ. ನಮಗೆ ಯಾವುದೇ ಬಿಟ್ಟಿ ಭಾಗ್ಯಗಳು ಬೇಡ. ನೀವು ದಿನನಿತ್ಯದ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿರೋದಿದೆಯಲ್ಲ, ಅದು ನಮಗೆ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ನಮಗೆ ಯಾವುದೇ ನಿಮ್ಮ ಫ್ರೀ ಉಚಿತ ಬಿಟ್ಟಿ ಭಾಗ್ಯ ಯಾವುದು ಬೇಡ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ದರ ಏರಿಕೆ ಮಾಡಿ ಜೇಬಿಗೆ ಸರ್ಕಾರ ಕತ್ರಿ ಹಾಕಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಯಾವ ಭಾಗ್ಯ ನಮಗೆ ಬೇಡ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ನೀವು ಎಲ್ಲ ಪ್ರತಿನಿತ್ಯ ಬಳಸುವಂತ ದಿನನಿತ್ಯದ ವಸ್ತುಗಳಿಗೆ ಬೆಲೆ ಏರಿಕೆ ಮಾಡಿ ನಮ್ಮ ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಿ. ನೀವು ಕೊಡೋ ಫ್ರೀ ಯಾವುದೂ ಬೇಡ, ನಮಗೆ ರೇಟ್ ಕಮ್ಮಿ ಮಾಡಿ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದು ಚಾ ಕುಡಿಯೋಣ ಅಂತೇಳಿ ಹಾಲು ತರೋಕ್ ಹೋದ್ರೆ ಇವತ್ತಿನಿಂದ 4 ರೂಪಾಯಿ ಒಂದು ಪ್ಯಾಕೆಟ್ ಹಾಲಿಗೆ, 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಆಗಿದೆ. ಅಡಿಯಿಂದ ಮುಡಿವರೆಗೂ ಕೂಡ ಇವತ್ತಿನಿಂದ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಡ್ತಾ ಇದೆ. ಜನ ಅಂತೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ವಸ್ತುಗಳ ಬೆಲೆ ಇವತ್ತಿನಿಂದ ಏರಿಕೆ ಆಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ದುಬಾರಿ ದುಬಾರಿ ದುಬಾರಿ, ಎಲ್ಲ ದುಬಾರಿ. ಬಸ್ ಹತ್ತಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಬೇಕಾಬಿಟ್ಟಿ ನೀರು ಬಳಸಂಗಿಲ್ಲ, ಲೈಟು ಫ್ಯಾನು ಹಾಕಂಗಿಲ್ಲ. ಹೀಗೆ ಪ್ರತಿಯೊಂದನ್ನ ಯೋಚನೆ ಮಾಡೋ ಮಟ್ಟಕ್ಕೆ ದುನಿಯಾ ಕಾಸ್ಟ್ಲಿ ಆಗಿದೆ. ಇಂದಿನಿಂದ ಜನರ ಜೀವನ ದುಬಾರಿ. ಹಾಲು, ನೀರು, ಕರೆಂಟ್, ಕಸಕ್ಕೂ ಕಾಸು. ಜೇಬಲ್ಲಿ ದುಡ್ಡಿದ್ರೆ ಜಾಲಿ, ಇಲ್ಲದಿದ್ರೆ ಖಾಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಿಕ್ಕಾಗಿನಿಂದ ಜನರಿಗೆ ಬೆಲೆ ಏರಿಕೆ ಗ್ಯಾರಂಟಿಯೂ ಸಿಕ್ಕಂತಾಗಿದೆ. ಸಾರಿಗೆಯಿಂದ ಹಿಡಿದು ಅಗತ್ಯ ವಸ್ತುಗಳ ಬೆಲೆಗಳು ದಿನದಿನಕ್ಕೂ ಏರಿಕೆ ಆಗ್ತಿದೆ. ಕಸದ ಮೇಲೂ ರಾಜ್ಯ ಸರ್ಕಾರ ಸೆಸ್ ಹಾಕಲು ಹೊರಟಿದೆ. ಪ್ರತಿಯೊಂದು ವಸ್ತು ಖರೀದಿಸುವಾಗಲೂ ಜನರು ಜೇಬು ಮುಟ್ಟಿ ನೋಡಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಇಂದಿನಿಂದ ಯಾವುದೆಲ್ಲ ದರ ಏರಿಕೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ದುಬಾರಿ ಲೈಫು. ಹಾಲು ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಮೊಸರು ಲೀಟರ್ಗೆ 4 ರೂಪಾಯಿ ಏರಿಕೆ, ವಿದ್ಯುತ್ ಯೂನಿಟ್ಗೆ 36 ಪೈಸೆ ಹೆಚ್ಚಳ, ವಿದ್ಯುತ್ ಮಾಸಿಕ ಶುಲ್ಕ 20 ರೂಪಾಯಿ ಏರಿಕೆ, ಕಸ ಸಂಗ್ರಹಕ್ಕೆ ಸೆಸ್ ಕಟ್ಟಬೇಕು, ಹೊಸ ವಾಹನ ಖರೀದಿಗೂ ಸೆಸ್ ಕಟ್ಟಬೇಕು, ಮುದ್ರಾಂಕ ಶುಲ್ಕ 50 ರಿಂದ 500 ರೂಪಾಯಿ ಏರಿಕೆ, ಅಫಿಡವಿಟ್ ಶುಲ್ಕ 20 ರಿಂದ 100 ರೂಪಾಯಿ ಏರಿಕೆ, ಟೋಲ್ ದರ ಕೂಡ ಹೆಚ್ಚಳ, ಕಾಫಿ ಟೀ ದರವೂ ಏರಿಕೆ. ಬೆಲೆ ಏರಿಕೆ ಸಾಧ್ಯತೆ. ನೀರಿನ ಬಿಲ್ ಏರಿಕೆಗೆ ಸಾಲು ಪ್ರಸ್ತಾವನೆ. ಅಂಗಡಿ, ಹೋಟೆಲ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೆಸ್. ಮೇ 1 ರಿಂದ ಎಟಿಎಂಗಳಲ್ಲಿ ವಿಡ್ರಾ ಶುಲ್ಕನು 2 ರೂಪಾಯಿ ಏರಿಕೆ ಆಗಲಿದೆ. ಸಾಲು ಬೆಲೆ ಏರಿಕೆ ವಿರುದ್ಧ ಬಿಜೆಪಿಗರು ಕೂಡ ಸಿಡಿದೆದ್ದಿದ್ದು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಿದೆ. ನಾಳೆಯಿಂದ 2 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭ ಆಗಲಿದೆ. ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಒಟ್ನಲ್ಲಿ ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರ ಮಗದೊಂದು ಕಡೆ ಬೆಲೆ ಏರಿಕೆಯ ಬರೆ ಹಾಕಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ನಿತ್ಯವೂ ದರ ಏರಿಕೆಯ ಭಾರ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದು ಗ್ಯಾರಂಟಿನೂ ಸಾಕು, ದರ ಏರಿಕೆಯ ಹೊರೆಯೂ ಸಾಕು ಅಂತ ಜನತಾ ಪ್ರಭು ಕೈಮುಗಿಯುತ್ತಿದ್ದಾನೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಲೆ ಏರಿಕೆಯ ಬಿಸಿಯಿಂದ ಕರುನಾಡು ಬೆಚ್ಚಿ ಬಿದ್ದಿದೆ. ನಮಗೆ ಯಾವುದೇ ಬಿಟ್ಟಿ ಭಾಗ್ಯಗಳು ಬೇಡ. ನೀವು ದಿನನಿತ್ಯದ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿರೋದಿದೆಯಲ್ಲ, ಅದು ನಮಗೆ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ನಮಗೆ ಯಾವುದೇ ನಿಮ್ಮ ಫ್ರೀ ಉಚಿತ ಬಿಟ್ಟಿ ಭಾಗ್ಯ ಯಾವುದು ಬೇಡ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ದರ ಏರಿಕೆ ಮಾಡಿ ಜೇಬಿಗೆ ಸರ್ಕಾರ ಕತ್ರಿ ಹಾಕಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಯಾವ ಭಾಗ್ಯ ನಮಗೆ ಬೇಡ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ನೀವು ಎಲ್ಲ ಪ್ರತಿನಿತ್ಯ ಬಳಸುವಂತ ದಿನನಿತ್ಯದ ವಸ್ತುಗಳಿಗೆ ಬೆಲೆ ಏರಿಕೆ ಮಾಡಿ ನಮ್ಮ ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಿ. ನೀವು ಕೊಡೋ ಫ್ರೀ ಯಾವುದೂ ಬೇಡ, ನಮಗೆ ರೇಟ್ ಕಮ್ಮಿ ಮಾಡಿ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ.
ಬೆಳಿಗ್ಗೆ ಎದ್ದು ಚಾ ಕುಡಿಯೋಣ ಅಂತೇಳಿ ಹಾಲ್ ತರೋಕ್ ಹೋದ್ರೆ ಇವತ್ತಿನಿಂದ 4 ರೂಪಾಯಿ ಒಂದು ಪ್ಯಾಕೆಟ್ ಹಾಲಿಗೆ, 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಆಗಿದೆ. ಅಡಿಯಿಂದ ಮುಡಿವರೆಗೂ ಕೂಡ ಇವತ್ತಿನಿಂದ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಡ್ತಾ ಇದೆ. ಜನ ಅಂತೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ವಸ್ತುಗಳ ಬೆಲೆ ಇವತ್ತಿನಿಂದ ಏರಿಕೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ದುಬಾರಿ ದುಬಾರಿ ದುಬಾರಿ, ಎಲ್ಲ ದುಬಾರಿ. ಬಸ್ ಹತ್ತಂಗಿಲ್ಲ, ಹಾಲು ಕುಡಿಯಂಗಿಲ್ಲ, ಬೇಕಾಬಿಟ್ಟಿ ನೀರು ಬಳಸಂಗಿಲ್ಲ, ಲೈಟು ಫ್ಯಾನು ಹಾಕಂಗಿಲ್ಲ. ಹೀಗೆ ಪ್ರತಿಯೊಂದನ್ನ ಯೋಚನೆ ಮಾಡೋ ಮಟ್ಟಕ್ಕೆ ದುನಿಯಾ ಕಾಸ್ಟ್ಲಿ ಆಗಿದೆ. ಇಂದಿನಿಂದ ಜನರ ಜೀವನ ದುಬಾರಿ. ಹಾಲು, ನೀರು, ಕರೆಂಟ್, ಕಸಕ್ಕೂ ಕಾಸು. ಜೇಬಲ್ಲಿ ದುಡ್ಡಿದ್ರೆ ಜಾಲಿ, ಇಲ್ಲದಿದ್ರೆ ಖಾಲಿ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಸಿಕ್ಕಾಗಿನಿಂದ ಜನರಿಗೆ ಬೆಲೆ ಏರಿಕೆ ಗ್ಯಾರಂಟಿಯೂ ಸಿಕ್ಕಂತಾಗಿದೆ. ಸಾರಿಗೆಯಿಂದ ಹಿಡಿದು ಅಗತ್ಯ ವಸ್ತುಗಳ ಬೆಲೆಗಳು ದಿನದಿನಕ್ಕೂ ಏರಿಕೆಯಾಗ್ತಿದೆ. ಕಸದ ಮೇಲೂ ರಾಜ್ಯ ಸರ್ಕಾರ ಸೆಸ್ ಹಾಕಲು ಹೊರಟಿದೆ. ಪ್ರತಿಯೊಂದು ವಸ್ತು ಖರೀದಿಸುವಾಗಲೂ ಜನರು ಜೇಬು ಮುಟ್ಟಿ ನೋಡಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಇಂದಿನಿಂದ ಯಾವುದೆಲ್ಲ ದರ ಏರಿಕೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ದುಬಾರಿ ಲೈಫು. ಹಾಲು ಲೀಟರ್ಗೆ 4 ರೂಪಾಯಿ ಹೆಚ್ಚಳ, ಮೊಸರು ಲೀಟರ್ಗೆ 4 ರೂಪಾಯಿ ಏರಿಕೆ, ವಿದ್ಯುತ್ ಯೂನಿಟ್ಗೆ 36 ಪೈಸೆ ಹೆಚ್ಚಳ, ವಿದ್ಯುತ್ ಮಾಸಿಕ ಶುಲ್ಕ 20 ರೂಪಾಯಿ ಏರಿಕೆ, ಕಸ ಸಂಗ್ರಹಕ್ಕೆ ಸೆಸ್ ಕಟ್ಟಬೇಕು, ಹೊಸ ವಾಹನ ಖರೀದಿಗೂ ಸೆಸ್ ಕಟ್ಟಬೇಕು, ಮುದ್ರಾಂಕ ಶುಲ್ಕ 50 ರಿಂದ 500 ರೂಪಾಯಿ ಏರಿಕೆ, ಅಫಿಡವಿಟ್ ಶುಲ್ಕ 20 ರಿಂದ 100 ರೂಪಾಯಿ ಏರಿಕೆ, ಟೋಲ್ ದರ ಕೂಡ ಹೆಚ್ಚಳ, ಕಾಫಿ ಟೀ ದರವೂ ಏರಿಕೆ. ಬೆಲೆ ಏರಿಕೆ ಸಾಧ್ಯತೆ. ನೀರಿನ ಬಿಲ್ ಏರಿಕೆಗೆ ಸಾಲು ಪ್ರಸ್ತಾವನೆ. ಅಂಗಡಿ, ಹೋಟೆಲ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸೆಸ್. ಮೇ 1 ರಿಂದ ಎಟಿಎಂಗಳಲ್ಲಿ ವಿಡ್ರಾ ಶುಲ್ಕನೂ 2 ರೂಪಾಯಿ ಏರಿಕೆ ಆಗಲಿದೆ. ಸಾಲು ಬೆಲೆ ಏರಿಕೆ ವಿರುದ್ಧ ಬಿಜೆಪಿಗರು ಕೂಡ ಸಿಡಿದೆದ್ದಿದ್ದು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಮುಂದಾಗಿದೆ. ನಾಳೆಯಿಂದ 2 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭ ಆಗಲಿದೆ. ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಒಟ್ನಲ್ಲಿ ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರ ಮಗದೊಂದು ಕಡೆ ಬೆಲೆ ಏರಿಕೆಯ ಬರೆ ಹಾಕಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ನಿತ್ಯವೂ ದರ ಏರಿಕೆಯ ಭಾರ ತಾಳಲಾರದೆ ಜನ ರೋಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದು ಗ್ಯಾರಂಟಿನೂ ಸಾಕು, ದರ ಏರಿಕೆಯ ಹೊರೆಯೂ ಸಾಕು ಅಂತ ಜನತಾ ಪ್ರಭು ಕೈಮುಗಿಯುತ್ತಿದ್ದಾನೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.